ಯೋಚನೆ ಮಾಡೋದು ಶುರು ಮಾಡಿದೆ. ಯಾಕೆ ನಮ್ಮ ಭೂಮಿನೇ ಒಂದು ಜೀವಂತವಾದ ವಸ್ತು ಸಂಗ್ರಹಾಲಯ ಮಾಡಬಾರ್ದು, ಲೈಫ್ ಮ್ಯೂಸಿಯಂ ಯಾಕೆ ಮಾಡಬಾರ್ದು ನಮ್ಮ ಭೂಮಿನೇ ಅನ್ಕೊಂಡು ಅಲ್ಲಿಂದ ಈ ಬದ್ಧ ತಳಿಗಳನ್ನ ಸಂರಕ್ಷಣೆ ಮಾಡೋದು ಶುರು ಮಾಡಿದ್ವಿ. ಬದ್ಧ ತಳಿಗಳು ಸುಮಾರು 1, 2, 3, 4 ಈ ತರ ಒಂದು ಹೆಚ್ಚುತ್ತಾ ಹೋಗ್ಬೋದು. ಆ ರೀತಿ ಸಂರಕ್ಷಣೆ ಮಾಡ್ತಿದ್ದಾಗ ನಾನು ಸುಮಾರು ಒಂದು 70 ತಳಿಯ ಕನ್ಸರ್ವೇಷನ್ ಅಲ್ಲಿ ಬಂದಾಗ ಭತ್ತ ಉಳಿಸಿ ಆಂದೋಲನ ಅಂತ ಒಂದು ಆಂದೋಲನ ಬಂತು. ನಮಸ್ಕಾರ, ನನ್ನ ಹೆಸರು ಸೈಯದ್ ಖಾನ್ ಅಂತ. ನಮ್ಮ ತಂದೆ ಸೊಸೆ ಮಾಮೂದು, ನಮ್ಮ ತಾಯಿ ಹೆಸರು. ನಮ್ಮೂರು ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ನನ್ನ ವಯಸ್ಸು ಇವಾಗ 49 ವರ್ಷ. ನಾನು ಓದಿರೋದು ಗ್ರಾಜುಯೇಷನ್ BA ಆರ್ಕಿಯಾಲಜಿ ಮ್ಯೂಸಿಯಾಲಜಿ, ಹಿಸ್ಟ್ರಿ ಆರ್ಕಿಯಾಲಜಿ ಮ್ಯೂಸಿಯಾಲಜಿ ಓದಿದ್ದೀನಿ. ನಾನು 1994ರಲ್ಲಿ ಕೃಷಿಗೆ ಬಂದೆ. ಬಟ್ ಪರಿಪೂರ್ಣವಾಗಿ 1996ರಲ್ಲಿ ಕೃಷಿಗೆ ಬಂದೆ. ನಾನು ಕೃಷಿಗೆ ಬಂದು ಅದರಲ್ಲಿ ನಾನು ಭತ್ತವನ್ನು ಬೆಳೀತಾ ಇದ್ದೀನಿ. ಭತ್ತ, ಮಾವು, ತರಕಾರಿ, ವಿವಿಧ ತರಕಾರಿಗಳು, ಒಂದಷ್ಟು ಹಣ್ಣಿನ ಗಿಡಗಳು, ಮತ್ತೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಸ್ವಲ್ಪ ಮೀನುಗಾರಿಕೆ, ಈ ರೀತಿ ಎಲ್ಲವನ್ನು ಡೈವರ್ಸಿಟಿ ಕ್ರಾಪ್ ಅನ್ನ ಮಾಡ್ತಾ ಇದ್ವಿ. ಒಬ್ರು ನಾರ್ತ್ ಕರ್ನಾಟಕದಿಂದ ಲಾಸ್ಟ್ ಇನ್ಸ್ಪೆಕ್ಷನ್ ಬಂದಾಗ ಅವರು ಕರ್ಕೊಂಡು ಹೋಗಿ ತೋರಿಸ್ದೆ. ಆಮೇಲೆ ಅವ್ರು ಹೇಳಿದ್ರು, ಇದು ಭತ್ತದ ನಮ್ಮ ಹಳೆ ಮೈಸೂರು ಮತ್ತೆ ಮಂಡ್ಯ ಭಾಗದಲ್ಲಿ ಬೆಳೀತಿದ್ರು 10 ಜೋಡಿ ಭತ್ತ ಅಂತ. ಆಮೇಲೆ ಅವ್ರು ನೋಡಿದ್ರು ಖುಷಿ ಪಟ್ಟು ಅವ್ರು ಹೇಳಿದ್ರು, ಒಂದು ಪೇಪರ್ ಅಲ್ಲಿ ಆರ್ಟಿಕಲ್ ಮಾಡಿಸು ಅಂತ. ಅವಾಗ ಪೇಪರ್ ಅಲ್ಲಿ ಆರ್ಟಿಕಲ್ ಮಾಡಿಸೋಕೆ ನನಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಅವಾಗ ನಮ್ಮ ಭಾವ ಅಲಿ ಬರ್ಕೊಂಡು ಅವರು ಪೇಪರ್ ಸಣ್ಣ ಸಣ್ಣ ಕವನಗಳು ಬರೀತಾ ಇದ್ರು ಪ್ರಜಾವಣಿಗೆ. ಅವ್ರಿಗೆ ಹೇಳಿದೆ, ಈ ತರ ಒಂದು ಪೇಪರ್ಗೆ ಆರ್ಟಿಕಲ್ ಮಾಡಿ. ಅವರು ಕ್ಯಾಮ್ರಾ ತಗೊಂಡು ನನಗೆ ಫೀಲ್ಡ್ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಹಿಡಿದು ಹಾಕಿದ್ರು ಪ್ರಜಾವಣಿಯಲ್ಲಿ. ಮಂಡ್ಯದ ಹೆಣ್ಣಿನ ರತ್ನಚೂರಿ ಅನ್ಕೊಂಡು ಒಂದು ಸಣ್ಣದಾಗಿ ಆರ್ಟಿಕಲ್ ಮಾಡಿದ್ರು. ಆ ಆರ್ಟಿಕಲ್ ನೋಡಿ ನನಗೆ ಬಹಳಷ್ಟು ಲೆಟರ್ ಬರೋಕ್ ಶುರುವಾಯಿತು. ನನ್ ಬೀಜ ಬೇಕು ಅನ್ಕೊಂಡು ಲೆಟರ್ ಬರೋಕ್ ಶುರುವಾಯಿತು. ಆವಾಗ ನಾನು ಏನ್ ಮಾಡಿದೆ, ಯಾಕೆ ಈ ದೇಶದಲ್ಲಿಗಳನ್ನ ಸಂರಕ್ಷಣೆ ಮಾಡಬಾರ್ದು ಅನ್ಕೊಂಡು ಒಂದು ಸಣ್ಣದಾಗಿ ಒಂದು ಕನಸು. ಆಮೇಲೆ ಮತ್ತೆ ನಾವು 1999ರಲ್ಲಿ ಈ ಸಹಜ ಸಮೃದ್ಧ ಬಳಗ ಅಂತ ಒಂದು ಬಳಗ ಇತ್ತು. ಈ ಬಳಗ ಏನು ಪ್ರತಿ ತಿಂಗಳ ಕೊನೆ ಭಾನುವಾರ ಸೇರಿ ಬೇರೆ ಬೇರೆ ತೋಟಗಳಲ್ಲಿ ಸೇರಿ ಸಾವಯವ ಬಗ್ಗೆ ಮತ್ತೆ ವಿದೇಶಿ ತಳಿಗಳ ಬಗ್ಗೆ ಈ ರೀತಿ ಚರ್ಚೆಗಳು ನಡೀತಾ ಇತ್ತು. ಅದರಲ್ಲಿ ತರಕಾರಿ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾ ಇತ್ತು. ಬಟ್ ಭತ್ತವನ್ನ ಯಾರು ಸಂರಕ್ಷಣೆ ಮಾಡ್ತಿರ್ಲಿಲ್ಲ. ನಾನು ಅಲ್ಲಿ ಬರುವಂತಹ ರೈತರಿಗೆ, ನಿಮ್ಮ ಹತ್ರ ಯಾವ್ದಾದ್ರು ಭತ್ತದ ತಳಿ ಇದ್ರೆ ಕೊಡಿ, ನಿಮ್ಮ ಹತ್ರ ಯಾವ್ದಾದ್ರು ಭತ್ತದ ತಳಿ ಇದ್ರೆ ಕೊಡಿ ಅಂತ ಈ ತರ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಅವರು ನನಗೆ ಒಂದೊಂದಷ್ಟು ವೆರೈಟಿಗಳನ್ನ ತಂದು ಕೊಟ್ಟರು. ಮೋಟಿವೇಶನ್ ಅಂತಂದ್ರೆ ನನಗೆ ಈ ಹಾರಪ್ಪ ಅಂಡ್ ಮೊಹೆಂಜೊದಾರೋದಲ್ಲಿ ಅಲ್ಲಿ ಅಕ್ಕಿ ಕಾಳುಗಳು ಮತ್ತೆ ಬೇರೆ ಬೇರೆ ಕಾಳುಗಳು, ಮಿಲೆಟ್ಸ್ ಅವೆಲ್ಲ ಸಿಗ್ತವೆ. ಅಲ್ಲಿ ಸಿಕ್ಕಿದಾಗ ಅವನ್ನೆಲ್ಲ ತಗೊಂಡೋಗಿ ಮ್ಯೂಸಿಯಂ ಅಲ್ಲಿ ಇಡ್ತಾರೆ ಅದನ್ನ. ಅವಾಗ ನಾನು ಯಾಕೆ ಈ ನಮ್ಮ ತಳಿಗಳನ್ನು ಇಟ್ಟು ಮ್ಯೂಸಿಯಂ ಅಲ್ಲಿ ಪ್ರದರ್ಶನ ಮಾಡಬಾರ್ದು ಅನ್ಕೊಂಡು ಅಲ್ಲಿಂದ ಯೋಚನೆ ಇಟ್ಕೊಂಡು ಮಾಡಿದ್ದು. I'm architect Rohan Chavan. I run a practice called RC Architects, which was originally based in Mumbai, but it is located in Bangalore currently. So when we saw the context for the first time, the only reaction that I had was to create like a space which is rooted to the context and has like a domestic character, because the kind of activities that this place was going to inhabit, I thought the ideas that we put through should support that. So the new design space has many characteristics. One, I mean, there are like different kit of parts that kind of inhabit different elements. One being the display wall, which kind of inhabits 1300 species of rice. Then the other being the roof, which has a slit at the ridge, which allows like a lot of light filtering into the museum. And the museum space is like an open pavilion, so which allows Syed to conduct lectures, small gatherings, even events that are related to rice and rice farming, or even this museum can inhabit school groups which could visit the museum as well. At the same time, they can have some activities within groups. So the criticalities that we looked into are manifold. So one being the placement of the museum, which was right on top of his house, hence protecting the ecology. The second idea, I mean the most important idea for any built space, is the thermal comfort.
So by creating this display walls with light jalis and also the slit in the roof, we ensured that there is enough light inside the space. And by creating ventilators and exhaust fans at the gable ends, we ensured that the space got adequate ventilation and it allowed a lot of hot air to escape through these openings. The shape of the roof ensures that there is a sufficient volume that we are enclosing inside the museum, and also the height allows the hot air to rise up and escape from the gable ends. And with regards to the display wall was conceived in wood. So the wood doesn't heat up and it does not transmit heat inside the space. So it kind of keeps the heat away, and at the same time there are these small openings within the wooden panels which ensures that a lot of light and ventilation is taken care of. The energy is optimized to a great extent because of the design of the roof and the display walls. A lot of natural light enters into the spaces, ensuring that we don't depend on the artificial means of lighting and ventilation. So all the energy is saved at that point. And secondly, a lot of electricity is generated by using solar, so which is then used in the evenings or during summer to operate fans and exhaust. ನಮ್ಮ ಮ್ಯೂಸಿಯಂ ಅಲ್ಲಿ ಸಾವಯವ ಕೃಷಿ ಬಗ್ಗೆ ಟ್ರೈನಿಂಗ್ ಮಾಡ್ತೀವಿ. ಮತ್ತೆ ಈ ಭತ್ತದಲ್ಲಿ ಸಂರಕ್ಷಣೆ ಮಾಡೋದು, ಯಾವ ರೀತಿ ಭತ್ತದಲ್ಲಿ ಸಂರಕ್ಷಣೆ ಮಾಡೋದು ಅದನ್ನು ಕೂಡ ನಾವು ಟ್ರೈನಿಂಗ್ ಮಾಡ್ತೀವಿ. ಈ ಥೀಸಿಸ್ ಮಾಡೋರು, PhD ಮಾಡೋರು ಅವರು ಬರ್ತಾರೆ. ಎಲ್ಲಾ ಸರಿಸಮಾನವಾಗಿ ನಾವು ಒಂದು ಟ್ರೈನಿಂಗ್ ಸೆಂಟರ್ ತರನು ಕೂಡ ಮಾಡ್ಕೊಂಡಿದೀವಿ. ನಮ್ಮ ಏನು ಮ್ಯೂಸಿಯಂ ಇದೆ, ಇಲ್ಲಿ ಕೂಡ ನಾವು ಏನು BSc ಅಗ್ರಿಕಲ್ಚರ್ ಬರ್ತಾರಲ್ಲ ಮಕ್ಕಳು, ಅವ್ರನ್ನು ಕೂಡ ಟ್ರೈನ್ ಅಪ್ ಮಾಡ್ತೀವಿ ನಾವು. ಈ ರೀತಿಯಾಗಿ ಒಂದು ಟ್ರೈನಿಂಗ್ ಸೆಂಟರ್ ನಮ್ಮ ಮ್ಯೂಸಿಯಂ ಮಾಡ್ಕೊಂಡಿದೀವಿ. ಲೋಕಲ್ ಫಾರ್ಮರ್ಸ್ ಏನಿದೆ ಅಂತಂದ್ರೆ, ನಮ್ಮಲ್ಲಿ ಇಲ್ಲಿ ಬೆಳೆಯುವಂತ ಬೆಳೆಗಳು ಅವನ್ನೆಲ್ಲನೂ ಅವರು ನಮ್ಮ ರೈತರು ತಗೊಂಡೋಗಿ ಬೆಳೀತಾ ಇದ್ದಾರೆ. ಈಗ ಆಲ್ರೆಡಿ ರಾಜಮುಡಿ ಇರ್ಬೋದು, ಬನ್ಸಾಲೆ ಇರ್ಬೋದು, ಜೀರಿಗೆ ಸಣ್ಣ ಇರ್ಬೋದು, ರಸಕಲಂ ಇರ್ಬೋದು, ಇಂಥ ಕಡೆಗಳನ್ನ ಅವರೆಲ್ಲ ತಗೊಂಡು ಹೋಗಿ ಅವರು ಕೂಡ ಬೆಳೀತಾ ಇದ್ದಾರೆ. ಮತ್ತೆ ನಮಗೆ ಪ್ರತಿ ವರ್ಷ ವಿಸಿಟ್ ಡಿಮ್ಯಾಂಡ್ ಬರ್ತದೆ. I'm Chandana. I'm working in Selco Foundation Agri team. So we met Syed Ghani during the Deccan Herald Changemaker. We identified some of the problem statement that he is facing. And since he is a champion farmer and he can influence lots of other fellow farmers, we went to his sites and identified his problems. So one of the problem was the seed preservation. So we went there with a cold storage, and then he was cultivating lots of paddy, but he was not doing the primary processing or value addition of it, and that better price realization was not there. So we intervened with an end-to-end rice processing mill, where he can now process the rice also, and it is a better price realization. And also he had a very lively museum over there, but there was a technical issues like fungus attacks, and during the rainy days the cranes were getting damaged. So in this case, Selco Foundation along with RC Architects, we intervened there with a more sustainable, spacious museum. So how this museum is different from other museum? To visit other museum, you have to go to government premises, or if it is an agri museum, then you have to go to KVKs or agriculture universities, and there the tour guides or the professors will explain you things. But here you can get it from a farmer, so you can get that hands-on experience from the kids to his fellow farmers. Everyone will get that hands-on experience from a farmer. This is how this museum is very different. And also it is a live museum where he will update his rice varieties. Like in 6 months he will update a new 10 or 50 varieties. So from the very few varieties, now he is standing here with the 1500 varieties. ನನಗೆ ಈ ಮ್ಯೂಸಿಯಂ ಏನು ಅಂತ ಒಂದು ಇಂಟರ್ನ್ಯಾಷನಲ್ ಟ್ರೈನಿಂಗ್ ಹಬ್ ಆಗಬೇಕು. ಇಲ್ಲಿ ಬೇರೆ ಬೇರೆ ದೇಶದಿಂದ ಬಂದು ಟ್ರೈನಿಂಗ್ ತಗೋಬೇಕು. ಮತ್ತೆ ಇಲ್ಲಿ ಯಾವ ತರ ಸೀಡ್ ಕನ್ಸರ್ವೇಷನ್ ಮಾಡುವಂತದ್ದು, ಯಾವ ರೀತಿ ಭತ್ತವನ್ನ ಕನ್ಸರ್ವೇಷನ್ ಮಾಡುವಂತದ್ದು, ಮತ್ತೆ ಇದು ಡಿಜಿಟಲೈಸೇಷನ್ ಆಗ್ಬೇಕು ನಮ್ಮ ಮ್ಯೂಸಿಯಂ. ಈ ರೀತಿ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲ ತಳಿಗಳದು ಬರಬೇಕು. ಆ ರೀತಿ ಡಿಜಿಟಲೈಸೇಷನ್, ಮತ್ತೆ ಕುಂತದ ಕಡೆ ಈ ಮ್ಯೂಸಿಯಂ ಅನ್ನ ನೋಡುವಂತದ್ದು, ವೆಬ್ಸೈಟ್ ಅಲ್ಲಿ ನೋಡುವಂತದ್ದು, ಅಲ್ಲಿ ಕೂಡ ನಾಲೆಜ್ ಗೇನ್ ಮಾಡುವಂತದ್ದು, ಈ ರೀತಿಯಾಗಿ ಒಂದು ಇಂಟರ್ನ್ಯಾಷನಲ್ ಎಜುಕೇಶನಲ್ ಹಬ್ ಆಗಬೇಕು ಅಂತ ಒಂದು ಪ್ಲಾನ್ ಇದೆ. The global impact of a rice museum extends to beyond just showcasing the history of rice. It serves as an educational, cultural, and economic bridge that connects people across nations. Some key aspects of its influence are historical and agricultural education and innovation, food security awareness, tourism and economic development, global collaborations and research.